Nagaraj Devati, who recently clinched first place in a national level race, returned to Hubli after his success at the All India VV International event held in Bhubaneswari, Odisha. Representing Karnataka University, he succeeded in the 3000 meter steeplechase race. Upon his arrival in Hubli, he was warmly welcomed by fans and honored by coaches and fellow athletes for his achievement. In a brief address, Nagaraj shared his joy over winning the national title and expressed the need for a synthetic ground in Hubli to support athletes, training and development. ನಾನು ಕರ್ನಾಟಕ ಯೂನಿವರ್ಸಿಟಿಗೆ ಆಲ್ ಇಂಡಿಯಾ ಹೋಗಿದ್ದೆ, ಅಲ್ಲೇ ಗೋಲ್ಡ್ ಮೆಡಲ್ ಮಾಡಿದೆ ಮತ್ತು ರೆಕಾರ್ಡ್ ಮಾಡಿದೆ. ನಂದು ಡ್ರೀಮ್ ಇತ್ತು, ರೆಕಾರ್ಡ್ ಮಾಡ್ಬೇಕಂತ ಹೊಂಟಿದ್ದೆ ನಾ ಈ ಸರಿ. ಬಟ್ ಲಕ್ ಎಲ್ಲ ಸಾಥ್ ಕೊಡ್ತೆ, ಮತ್ತು ಕೋಚಸ್ ಸಪೋರ್ಟ್ ಇತ್ತು, ಫ್ರೆಂಡ್ಸು ಸಪೋರ್ಟ್ ಇತ್ತು, ಮತ್ತು ಯೂನಿವರ್ಸಿಟಿ ಒಳಗೂ ಸಪೋರ್ಟ್ ಇತ್ತು. ಎಲ್ಲರೂ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಇವೆಂಟ್ 3000 ಮೀಟರ್ಸ್ ಟ್ರಿಪಲ್ ಚೇಸ್. ನಾನು ಅಲ್ಲಿ ನ್ಯಾಷನಲ್ ರೆಕಾರ್ಡ್ ಮಾಡಿದ್ದೆ 8 minutes 44 seconds. ಲಾಸ್ಟ್ ಟೈಮ್ ರೆಕಾರ್ಡ್ ಏನಿತ್ತು? ಲಾಸ್ಟ್ ಟೈಮ್ ರೆಕಾರ್ಡ್ 8 minutes 47. 90 ವರ್ಷದ ರೆಕಾರ್ಡು. ನಿಮ್ಗೆ ಸರ್ಕಾರದಿಂದ ಯಾವ ಥರ ಸೌಲಭ್ಯಗಳು ಸಿಗ್ತವೆ? ಸೌಲಭ್ಯ ಅಂದರೆ ಇಲ್ಲಿ ಆಲ್ಮೋಸ್ಟ್ ಹುಬ್ಬಳ್ಳಿ ಒಳಗೆ ಏನು ಗ್ರೌಂಡೇ ಇಲ್ಲ. ಇಷ್ಟು ಚಲೋ ಇನ್ನೂ ಭಾಳ ಜನ ಅಟ್ಲೀಟ್ಸ್ ಅದಾರೆ. ನಾ ಈಗ ಕರೆ ಹೇಳ್ಬೇಕಂದ್ರೆ ಸಿಂಥೆಟಿಕ್ ಹುಬ್ಬಳ್ಳಿ ಒಳಗೆ ಇಲ್ಲೇ ಇಲ್ಲ. ನಾ ಧಾರವಾಡಕ್ಕೆ ಹೋಗಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ವೀಕ್ಲಿ 3 times. ಅಲ್ಲೇ ಐತಿ. ಇವತ್ತು ಇಲ್ಲಂತೂ ಮಡ್ ಗ್ರೌಂಡ್ ಇತ್ತು, ಅದನ್ನು ಎಲ್ಲ ಕೆಡಿಸಿಟ್ಟಿದ್ದಾರೆ. ಮತ್ತು ಅದಕ್ಕೆ ಈಗ ಹುಬ್ಬಳ್ಳಿ ಒಳಗೆ ಆಗತ್ತೈತೆ ಆ ಥರ ಅದು ಇನ್ನೂ ಭಾಳ ಪ್ರೊಸೆಸಿಂಗ್ ಐತಿ. ಈಗ ಹಿಂಗಾದ್ರೆ ಇನ್ನೂ ನನಗಿಂತ ಚಲೋ ಹೊಡೋರು ಅದಾರೆ, ಅವ್ರಿಗೆ ಆಪ್ಷನ್ ಸಿಗತ್ತಿಲ್ಲ. ನಿಮ್ಮ ಕೋಚ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಯಾವ ಥರ ನಿಮ್ಗೆ ಸಾಥ್ ಕೊಟ್ಟರು? ಹಂಗಂದ್ರೆ ಸಾಥ್ ಕೊಟ್ರೆ ಅಂದರೆ ನಾನು ವರ್ಕೌಟ್ ಮಾಡ್ಬೇಕಾದ್ರೆ ಫುಲ್ ಮೋಟಿವೇಟ್ ಮಾಡ್ತಾರೆ. ಮತ್ತು ನಾನು ವರ್ಕ್ ಮಾಡ್ಬೇಕಾದ್ರೆ ನಂದು ಏನು ಮಿಸ್ಟೇಕ್ಸ್ ಇರ್ತಾವೆ ಹೇಳ್ತಿದ್ರೆ ನಮ್ಮ ಸರ್ ಆಯ್ತು ಮತ್ತು ನನ್ನ ಫ್ರೆಂಡ್ಸ್ ಆಯ್ತು. ಮತ್ತು ನಾನು ಏನಾರು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅವ್ರು ನಂಗೆ ಪಟ್ಟ ನೀವು ಸ್ವಲ್ಪ ಚೇಂಜ್ ಆಗೈತಿ ಇಂದ ಬಾಡಿ ಒಳಗೆ ಏನರೆ ಅದೆಲ್ಲನೂ ಹೇಳ್ತಿದ್ರು. ಈಗ ನಿಮ್ಮ ಮೆಡಲ್ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ರಿ? ಎಷ್ಟು ವರ್ಷ ಕಷ್ಟಪಟ್ಟಿರಿ? ನಾನು ಈಗ ಕರೆ ಹೇಳ್ಬೇಕಂದ್ರೆ 8 years ಆಯ್ತು ನಾನು ಮಾಡೋಕ್ಕೆ. ಈಗ ಬ್ಯಾಕ್ ಟು ಲಾಸ್ಟ್ ಇಯರು ಮೆಡಲ್ ಮಾಡಿದ್ದೆ ಗೋಲ್ಡ್. ಈ ಸರಿ ಗೋಲ್ಡ್ ಮತ್ತು ರೆಕಾರ್ಡ್ ಮಾಡ್ಬೇಕಂತ ಹೋಗಿದ್ದೆ, ರೆಕಾರ್ಡು ಮಾಡಿದೆ. ಅಷ್ಟೇ 8 ವರ್ಷ ಆಯಿತು ನಾನು ಮಾಡೋಕ್ಕೆ. ಓಕೆ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಹರೀಶ್ SG ಅಂತ. ನಾನು ಅಥ್ಲೆಟಿಕ್ ಕೋಚ್ ಇದ್ದೀನಿ ರೈಲ್ವೇದಲ್ಲಿ. ನಾಗರಾಜು ನನ್ನ ಕಳೆದ 8 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅವನು ಅಟ್ ದಿ ಏಜ್ ಆಫ್ 9th ಸ್ಟ್ಯಾಂಡರ್ಡಿಂದನೂ ನನ್ನ ಕಡೆ ಮಾಡ್ತಾ ಇದ್ದಾನೆ. ಅವನ ಸಾಧನೆಗೆ ತುಂಬ ಖುಷಿಯಾಗಿದೆ. ಅವನಿಗೆ ಲಾಸ್ಟ್ ಇಯರು ಸಹಿತ ಗೋಲ್ಡ್ ಮೆಡಲ್ ಮಾಡಿದ, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದ. ಈ ಸರಿನೇ ಸಹಿತ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಮಾಡಿದ್ದಾನೆ. ಅದೇ ರೀತಿ 90 ವರ್ಷದ ರೆಕಾರ್ಡ್ ಸಹಿತ 90 ವರ್ಷದಿಂದ ಯಾರೂ ಮಾಡಿರೋ ಸಾಧನೆಯನ್ನು ಅವನು ಈ ಸರಿ ಮಾಡಿದ್ದಾನೆ. ಅದಕ್ಕಾಗಿ ತುಂಬ ಖುಷಿ ಆಗ್ತಾ ಇದೆ. ಕಳೆದ ವರ್ಷನೇ ರೆಕಾರ್ಡ್ ಮಾಡಬೇಕಂತ ಅಂದ್ಕೊಂಡಿದ್ವಿ, ಆದರೆ ಸ್ವಲ್ಪ ಕೂದಲ ಅಂತರ ಎಳೆಯಿಂದ ಕಡಿಮೆ ಆಯಿತು, ತಪ್ಪೋಯಿತು. ಈ ಸರಿ ಆ ಸಾಧನೆಯನ್ನು ಮತ್ತೆ ಮರುಕಳಿಸಿ ಮಾಡಿದ್ದಾನೆ. ಹಂಗಾಗಿ ಎಲ್ಲರೂ ತುಂಬ ಖುಷಿಯಾಗಿದೆ. ನನ್ನ ಮಕ್ಕಳಿಗೆ ಹೇಳೋದಿಷ್ಟೇ, ಎಲ್ಲರೂ ಸಹಿತ ಪ್ರತಿದಿನ ಅಟ್ಲೀಸ್ಟ್ 1 hour ಗ್ರೌಂಡಿಗೆ ಬಂದು ನಿಮ್ಮ ಫಿಟ್ನೆಸ್ ಕಾಪಾಡ್ಕೊಳ್ರಿ. ಏನೇ ಎತ್ತರ ಸಾಧನೆ ಮಾಡಬೇಕು ಅಂದರೆ ಈಗಂತೂ ಸರ್ಕಾರದಿಂದ ತುಂಬ ಸೌಲಭ್ಯಗಳಿದ್ದಾವೆ, ಆದರೆ ಇವನಿಗೆ ಸಿಕ್ಕಿಲ್ಲ, ಮುಂದೆ ಸಿಗ್ಬೋದು ಅಂತ ಆಶಾಭಾವನೆಯಿಂದ ಇದ್ದೀವಿ. ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ, ಪ್ರತಿಯೊಬ್ಬರು ಫಿಟ್ಟಾಗಿರ್ರಿ. ಹಂಗೆ ನಾಗರಾಜ್ ಮಾಡೋ ಸಾಧನೆಯನ್ನು ನೀವು ಮೋಟಿವೇಟ್ ಇಟ್ಕೊಂಡು, ಈಗ ನನ್ನ ಹತ್ರ ಒಂದು 20 ಜನ ಹುಡುಗರು ಪ್ರಾಕ್ಟೀಸ್ ಮಾಡ್ತೀರಿ ಅಂದರೆ ಅವರಿಗೂ ಮೋಟಿವೇಶನ್ ಆಗಿ ಅವನ ಮುಂದೆ ದಾರಿ ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಾಗರಾಜು ತುಂಬಾ ಇದೀನ, ಅವನಿಗೊಂದು ಸರ್ಕಾರಿ ನೌಕರಿ ಸಿಕ್ಕರೆ ತುಂಬಾ ಒಳ್ಳೆಯದಾಗುತ್ತೆ. ನಾವು ಟ್ರೈ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಏನಾಗುತ್ತೋ ಸ್ವಲ್ಪ ಹೆಲ್ಪ್ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ.